ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಚಿಕನ್ ಗೊಜ್ಜು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ರೆಡ್ ಗೊಜ್ಜು ಚಿಕನ್ನು ನನಗೆ ತಲೆಕಾಲು ಇಷ್ಟ ಅಂತ ಒಂದು ಕಾಲು ತೊಗೊಬಂದಿದ್ದೀನಿ. ಅದನ್ನು ಸ್ವಲ್ಪ ಬೆಂಕಿಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಚಿಕನ್ ಇಟ್ಟಿದ್ದೀನಿ. ಚಿಕನ್ನ ನೀರು ಸುಂಡಬೇಕು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಅರಿಶಿನ ಉಪ್ಪು ಹಾಕೋದ್ರಿಂದ ಚಿಕನ್ದು ಬ್ಯಾಡ್ ಸ್ಮೆಲ್ಲೆಲ್ಲ ಹೋಗುತ್ತೆ. ನೀರೆಲ್ಲ ಸುಂಡೋದ್ರಿಂದ ಹತ್ರ ಇದು ಕೊಬ್ಬಿನ ಅಂಶ ಆಗಲಿ ಇದಾಗಲಿ ಸ್ಮೆಲ್ಲಾಗಲಿ ಎಲ್ಲ ಹೋಗುತ್ತೆ. ಅದಕ್ಕೋಸ್ಕರ ನಾನು ಅರಿಶಿನ ಮತ್ತು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ, ಸ್ವಲ್ಪ ನೀರೆಲ್ಲ ಬಾಡೋ ತನಕ. ಅಷ್ಟರಲ್ಲಿ ಇದನ್ನ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ. ರುಬ್ಬಕ್ಕೆ ಇದು ಒಂದು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಕಡಲೆ, ಒಂಚೂರು ಶುಂಠಿ, ಒಂದೇ ಒಂದು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಕಂಠ ಬಿಟ್ಬಿಟ್ಟಿತ್ತು ಅಂತ ಅಂದ್ಬಿಟ್ಟು ಕಟ್ ಮಾಡಿ ಹಾಕಿದ್ದೀನಿ. ತುರಿದು ಹಾಕಿಲ್ಲ, ಇವತ್ತು ಕಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದನ್ನ ರುಬ್ಕೋಬೇಕು. ಇದನ್ನ ರುಬ್ಬಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಬೇಕಿದ್ದರೆ ಗರಂ ಮಸಾಲ ಹಾಕ್ಕೊಳ್ಳಿ. ನಮ್ಮ ಮನೆ ಗರಂ ಮಸಾಲೆ ಇವತ್ತು ಇರಲಿಲ್ಲ, ಅದಕ್ಕೆ ಒಂದು ಪೀಸು ಚಕ್ಕೆ ಮತ್ತು ಒಂದು 3 ಲವಂಗ ಹಾಕ್ಕೊಂಡು ರುಬ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ನೀರೆಲ್ಲ ಸುಂಡೋಗಿದೆ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಈ ಫ್ರೈ ಆಗಿರೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡಿ, ಬೇಕಿದ್ದರೆ ಶುಂಠಿ ಬೆಳ್ಳುಳ್ಳಿನ ನೀವು ರುಬ್ಬಕ್ಕೆ ಹಾಕಿಲ್ಲ ಅಂದರೆ ಜಜ್ಜಿಬಿಟ್ಟು ಇವಾಗ ಹಾಕೋಬೋದು. ನಾನು ರುಬ್ಬಕ್ಕೆ ಹಾಕಿದ್ದೀನಿ, ಅದಕ್ಕೆ ಇವಾಗ ಹಾಕೋತಾ ಇಲ್ಲ. ಇವಾಗ ಹಾಕಿದ್ರು ಚೆನ್ನಾಗಿರುತ್ತೆ, ಹಾಕಿದ್ರು ಎರಡೂ ಒಂದೇ ಟೇಸ್ಟ್ ಬರುತ್ತೆ. ಬೈ ಮಿಸ್ಟೇಕ್ ಹಾಕಿಲ್ಲ ಅಂದರೆ ಇವಾಗ ಜಜ್ಜಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನೋಡ್ತಾ ಇದ್ದರೆ ಫುಲ್ಲು ವಿಡಿಯೋನ ನೋಡಿ ಪ್ಲೀಸ್. ಇನ್ನೂ ಶೇರ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನೇನಾದರೂ ಈ ಥರ ಚೇಂಜ್ ಮಾಡ್ಕೊಳ್ಳೋದಿದ್ದರೆ ವಿಡಿಯೋದಲ್ಲಿ. ಒಂದು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಎಣ್ಣೆ ಹಾಕಿದ್ದೆ ಅಲ್ಲ, ಇವಾಗ ಸ್ವಲ್ಪ 3 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಬಾಡಬೇಕು. ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆಯಿತು ಇದು. ಇವಾಗ ಸ್ವಲ್ಪ ಟೊಮೊಟೊ ಹಾಕೊಳ್ಳೋಣ. ನನಗೆ ತಲೆ ಅಂದರೆ ತುಂಬ ಇಷ್ಟ, ತಲೆಕಾಲಂತೂ ತುಂಬ ಇಷ್ಟ. ನಮ್ಮ ಮನೇಲಿ ನನ್ನ ಮಗ, ನಮ್ಮ ಮನೆಯವ್ರು ಇಬ್ಬರು ತಿನ್ನಲ್ಲ, ನನಗಿಷ್ಟ, ನಾನು ತಿಂತೀನಿ. ಅವ್ರಿಗೆ ಲೆಗ್ ಪೀಸು, ನನಗೆ ತಲೆಕಾಲು. ಓಕೆ, ಇವಾಗ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಾಕೊಳ್ಳೋಣ. ನೋಡಿ, ಟೊಮೊಟೊ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮೊಟೊನ ಈ ಫ್ರೈ ಮಾಡೇ ಸ್ವಲ್ಪ ಬೇಯಿಸ್ಕೊಳ್ಳಿ. ಯಾಕೆಂದರೆ ಇವಾಗ ಬೇಯಲಿಲ್ಲ ಅಂದರೆ ನಾವು ಖಾರ ರುಬ್ಬಿರೋದನ್ನ ಹಾಕಿದ್ಮೇಲೆ ಟೊಮೊಟೊ ಬೇಯಲ್ಲ, ಹಂಗಂಗೆ ಸಿಗುತ್ತೆ. ಟೊಮೊಟೊ ಬೇಯಲ್ಲ ಅಂದರೆ ಬೇಯುತ್ತೆ, ಆದರೆ ಬಾಯಿಗೆ ಸಿಗುತ್ತೆ. ಈ ಫ್ರೈಯಲ್ಲಿ ಎಣ್ಣೆಲಿ ಬೇಯಿಸೋದ್ರಿಂದ ಅದು ಬಾಯಿಗೆ ಸಿಗಲ್ಲ, ಫುಲ್ಲು ಸ್ಮ್ಯಾಶ್ ಆಗುತ್ತೆ. ಅದಕ್ಕೋಸ್ಕರ ಈಗ ರುಬ್ಬಿರೋ ಖಾರ ಹಾಕೋತಾ ಇದ್ದೀನಿ. ನೋಡಿ, ರುಬ್ಬಿರೋ ಖಾರ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ. ಅದೇ ನೀರು ಸಾಕು. ಇದು ಗ್ರೇವಿ ಥರ ಮಾಡ್ತಿರೋದು, ಸಾಂಬಾರಲ್ಲ ಇದು. ಅದಕ್ಕೆ ಜಾಸ್ತಿ ನೀರು ಹಾಕ್ಕೋಬೇಡಿ. ನೀವು ಕಾಯಿ ಮತ್ತು ಕಡಲೆನ ಹೆಂಗೆ ಹಾಕಿರ್ತೀರ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಗೊಜ್ಜು ಥರ ಗೊತ್ತಾಗುತ್ತೆ ನಿಮಗೆ ಅದು ಮಾಡುವಾಗಲೇ. ನೋಡಿ, ನಮ್ಮ ಮನೇಲಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ಥರ. ದಯವಿಟ್ಟು ಮಾಡುವಾಗ ಕುಡ್ಲ ಹಾಕಿ ಸಾಂಬಾರುಗಳಿಗೆ. ನಾನ್ ವೆಜ್ಜು ಹೊಟ್ಟೆ ನೋವು ಬರಲ್ಲ, ಅದಕ್ಕೋಸ್ಕರ ನಾನಂತೂ ಕುಡ್ಲ ಹಾಕ್ತೀನಪ್ಪ ನಾನು ನಾನ್ ವೆಜ್ ಮಾಡಿದಾಗೆಲ್ಲ. ನಮ್ಮನೆ ಕುಡ್ಲಿಲ್ಲ, ಅದಕ್ಕೆ ಚಾಕ್ ಹಾಕ್ತೀನಿ. ಓಕೆನಾ? ನೋಡಿ, ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮ್ಮನೆ ಮಟನ್ ಸಾಂಬಾರು ಇದ್ದರೆ ಮಟನ್ ಸಾಂಬಾರು ಹಾಕಿ, ಇಲ್ಲಾಂದರೆ ಖಾರದ ಪುಡಿ. ನಾವು ಎಲ್ಲದಕ್ಕೂ ಒಂದೇ ಖಾರದ ಪುಡಿ ಬಿಡಿಸೋದು. ಮಟನ್ ಸಾಂಬಾರಿಗೂ ಹಾಕೋತೀವಿ, ಮಸಾಲ ಸಾಂಬಾರಿಗೂ ಹಾಕ್ಕೊತೀವಿ. ಅದೇ ಖಾರದ ಪುಡಿನ ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಗೀ ರೈಸ್ಗೆ, ಅನ್ನಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಇವಾಗ ನೋಡಿ, ತಳ ಹಿಡಿಯುತ್ತೆ, ಯಾಕೆಂದರೆ ಕಾಯಿ ಕಡಲೆ ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ಕೈ ಆಡಿಸ್ಕೊತಾ ಇರಿ ಅವಾಗವಾಗ. ಇದು ನೀರು ಥರ ಮಾಡೋದಿಲ್ಲ, ಗೊಜ್ಜು ಥರ ಮಾಡೋದ್ರಿಂದ ಗಟ್ಟಿ ಇರೋದ್ರಿಂದ ತಳ ಹಿಡಿಯುತ್ತೆ, ಅದಕ್ಕೋಸ್ಕರ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ನಿಮ್ಮನೆ ಟ್ರೈ ಮಾಡಿ. ಮುದ್ದೆಗೆ ಚೆನ್ನಾಗಿರುತ್ತೆ, ರೈಸಿಗೆ ಚೆನ್ನಾಗಿರುತ್ತೆ, ಗೀ ರೈಸಿಗೆ ಚೆನ್ನಾಗಿರುತ್ತೆ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಬೇಕಿದ್ರೆ ನೀವು ಚಿಕನ್ ಮಸಾಲನ ಹಾಕೋಬೋದು. ನಾನು ಚಿಕನ್ ಮಸಾಲಾನ ಇವತ್ತು ಸ್ಕಿಪ್ ಮಾಡಿದ್ದೀನಿ, ಹಾಕಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.